ತಿನ್ನು ತಿನ್ಯಾಕೆ ಹೊಟ್ಟೆ ಹಸಿತಾ ಇಲ್ವಾ? ಮತ್ ತಿನ್ನು. ದಿನ ನೀನೇ ತಾನೇ ತಿನ್ನಿಸ್ತಿದ್ದೆ. ಇದು ಬೇರೆ ನನ್ ಕೈ ಉರಿತಾ ಇದೆ, ತಿನ್ಸೋದಕ್ಕಾಗೋದಿಲ್ಲ. ಓಕೆ ತಿನ್ಕೋ. ಕರ್ಮ. ಅಪ್ಪ, ಇದು ಬೇರೆ. ಏನ್ ನಿಂದು? ನಿಮ್ ಕೈ ಉರಿ ಅಂದ್ರಲ್ಲ. ನಂಗೆ ಹೊಟ್ಟೆ ಹಸಿಲ್ಲ, ನೀನು ಹೋಗು ಹೋಗು. ನನಗೆ ಹೊಟ್ಟೆ ಹಸಿಲ್ಲ, ತಿನ್ನು ಅಂತ ಹೇಳದ್ನಲ್ಲ. ಊಟ ತಿನ್ನಲ್ಲ ಇವಳು. ನಿನ್ಕಿನ ಮುಂಚೆ ಮೊದಲು ನಿಮ್ಮ ಅಪ್ಪನ ವಿಚಾರಿಸ್ಕೋಬೇಕು ನಾನು. ನಿಮ್ಮ ಅಪ್ಪ ಬಹಳ ಬುದ್ಧಿವಾತ ನನ್ನ ಮಗ. ನಿನ್ನಿಂದ ದೂರ ಆಗಕ್ಕೆ ನಾನು ತಲೆ ಕಟ್ಬಿಟ್ಟ. ಅದಕ್ಕೆ ನೀನ್ ತಿಂದ್ರೆ ಏನು ಬಿಟ್ರೆ ಏನು, ನನಗೂ ಅದಕ್ಕೂ ಯಾವ ಸಂಬಂಧ ಬಿದ್ದೋಗ್ಬಿಟ್ಟೆ. ಈ ಸತ್ತಿಗೆ ನಿನಗೂ ಯಾವ ಸಂಬಂಧನೂ ಇಲ್ಲ. ಅದಕ್ಕೆ ತುತ್ತು ಕೊಡಕ್ಕೆ, ನಿನಗ್ ತಿನ್ಸಕ್ಕೆ ನನಗೂ ಸತ್ಯ ಮಾತಾಡ್ತಾ ಇದೆ ಅಂತಾನೆ. ಮೊದಲೇ ನಿಂದೇನಿ ಆಕಾಶವಾಣಿ. ಭಯ ಇಲ್ಲ ಅಲ್ಲಿ ಯಾರಿಗೂ ನನ್ನ ಮೇಲೆ. ಯಾಕೆ ಅಳ್ತಾ ಇದೀಯಾ? ಅಮ್ಮ ಹಾಡಿದ್ದು ಬರ್ತಿಲ್ಲ ಅಪ್ಪ, ಮುರಿದೋಗಿದೆ.
ಅಪ್ಪ. ಮಲಗಮ್ಮ ನನ್ನಮ್ಮ. ಬಾನು ಭೂಮಿ ನೀರು ತಂಗಾಳಿ ನೆರಳ ಹಾಗೆ ಇರುವೆ ಬಾಯ್ ಬಾ, ಬಾ, ಬಾ. ಜೊತೆಯಲ್ಲಿ. ಒಂದೇ ಒಂದ್ ತುತ್ತು ಬಾ. ನಂಗ್ ಸಾಕು. ಒಂದೇ ಒಂದ್ ತುತ್ತು ಬಾ ಮಾ ಪ್ಲೀಸ್. ಇದೇ ಲಾಸ್ಟ್ ತುತ್ತು. ಲಾಸ್ಟ್ ಇದು ಬಾ. ಲಾಸ್ಟ್ ಅಮ್ಮಡ. ಓಕೆ. ಅಪ್ಪ, ಹ್ಮ್. ಯಾರೋ ಬಂದಿದ್ದಾರೆ. ನೀನ್ ಮೋಸ ಮಾಡ್ತಿದ್ದೆ ಅಂದೆ, ಆದ್ರೂ ಪ್ರೀತಿಸ್ದೆ. ಮಕ್ಳಂದ್ರೆ ಇಷ್ಟ ಇಲ್ಲ ಅಂದೆ, ಅದನ್ನೂ ಒಪ್ಕೊಂಡೆ. ಆದ್ರೆ ನಿನಗ್ ಮಗು ಇರೋ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ನೀರು ನನ್ನ ಅಂದ್ರೆ ನಿನ್ ಪ್ರೀತಿ ನಿಜ ಅಲ್ಲ. ನೀರು ಒಂದ್ ನಿಮಿಷ ಕೂತ್ಕೊ. ನೀರು ನೀರು ಸರ್, ನನಗಿನ್ನೂ ಮದುವೆ ಆಗಿಲ್ಲ ಸರ್. ಆ ಮಗು ನಂದಲ್ಲ. ಅಲ್ಲಪ್ಪ, ಆ ಎಳೆಕಂದ ನಿನ್ನ ಅಪ್ಪ ಅಂತ ಕರೀತಿದ್ರೆ ಇಲ್ಲ ಅಂತ ಹೇಗಪ್ಪ ನಂಬೋದು? ಇಲ್ಲಮ್ಮ, ಅವರಪ್ಪ ನೋಡೋದಕ್ಕೆ ಡಿಟೋ ನನ್ನ ಹಾಗೆ ಇದ್ರು, ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾಳಷ್ಟೇ. ಮೋಸ ಅನ್ಯಾಯ ಮಾಡೋದನ್ನ ಬಿಟ್ಬಿಟ್ಟಿದ್ಯಾ ಅಂತ ನನ್ನ ಮಗಳು ಹೇಳ್ತಾ ಇದ್ಲು. ಆದ್ರೆ ನೀನಿನ್ನು ಅದೇ ಕೆಲಸದಲ್ಲೇ ಇದ್ದೀಯಾ. ಸರ್, ಖಂಡಿತವಾಗ್ಲೂ ಇಲ್ಲ ಸರ್. ನೀರು ನೀರು ನೀನಾದ್ರೂ ನನ್ನ ಮಾತು ನಂಬು ನೀರು, ಪ್ಲೀಸ್ ಸರ್. ಖಂಡಿತವಾಗ್ಲೂ ಯಾವ ಸಂಬಂಧನೂ ಇಲ್ಲ ಸರ್. ಅಂದ್ರೆ ಆ ಮಗುಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತೀಯಾ? ಸರ್, ನಿಜವಾಗ್ಲೂ ಇಲ್ಲ ಸರ್. ಸರಿ, ಹಾಗಾದ್ರೆ ಇವತ್ತು ಸಂಜೆ 5 ಗಂಟೆಗೆ ದೇವಗಢಕ್ಕೆ ಬಸ್ ಇದೆ. ಬಂದು ನಮ್ಮ ಜೊತೆ ಬಸ್ ಹತ್ತು. ನೀನು ಒಬ್ಬನೇ. ತಪ್ಪಿಸ್ಕೊಳ್ಳ, ಮಗು ಸಾಯಿಸ್ಬಿಡ್ತಾರೆ.